ನಮಸ್ಕಾರ ಗೆಳೆಯರೆ, ನಾನು ಕಿರಣ್ ಕನ್ನಡಿಗ. ಅಲ್ಲಲೇ ನಾವೇನ ಬಂದ್ ನಿನ್ನ ಕೇಳುದು ನಿಂದು ಯಾವ ಹೆಸರೇನು ಕನ್ನಡಿಗನ ಅಲ್ವೋ ಹೌದಾ ಅಂತೇಳಿ ಏನು ಕೇಳ್ತಾ ಇದೀಯಾ ಅಣ್ಣ? ಇನ್ನು ಏನೋ ಬೇಕಣ್ಣ. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಚಂದ್ರ ಹತ್ರ ಹೋಗ್ಬೇಕಂತ ಎಲ್ಲರೂ ಅನ್ಕೊಂಡಿದ್ರು. ಹೌದಾ ಅಣ್ಣ, ಎಲ್ಲರೂ ಅನ್ಕೊಂಡಿದ್ರ? ಮತ್ತೆ ನೀನು ಅನ್ಕೊಂಡೇ ಇರ್ತೀಯ. ಆದ್ರೆ ನಾನು ಅನ್ಕೊಂಡಿಲ್ವಲ್ಲ ಅಣ್ಣ. ಎಲ್ಲರೂ ಚಂದ್ರನ ಹತ್ರಕ್ಕೆ ಹೋಗ್ಬೇಕು ನನ್ನ ಮಗನೇ. ಈಗಿನ ಪರಿಸ್ಥಿತಿಲಿ ಎಲ್ಲರೂ ಅವ್ರ ಮನೆಗೆ ಹೋಗಕ್ಕೆ ಎದ್ರಕಂತವ್ರಿ, ಅಂತದ್ರಲ್ಲಿ ಚಂದ್ರನ ಹತ್ರಕ್ಕೆ ಇನ್ನೆಲ್ಲ ಹೋಗ್ತಾರೆ. ಏನೋ ಹೇಳ್ತೀಯ ಪೊಂಗು ಅಂದ್ರೆ ನೀನು ಇಲ್ಲಿರೋವೆಲ್ಲ ನಂದೇ ಅಂತ ಅಂದ್ಬಿಡ್ತೀಯ. ಬಟ್ ಇದು ನಿಜನಾ ಏನೋ ಇನ್ನೂ ಗೊತ್ತಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ UK ಯಲ್ಲಿ ಬಂದಿದೆ ಅಂತ ಕ್ಯಾಪ್ಚ್ ಆಗಿದೆ. ಆ ವಿಡಿಯೋನು ಹಾಕ್ತೀನಿ ನೋಡಿ ಬೇಕಾದ್ರೆ. ಓ ನೀವು ಅಣ್ಣನೇ ಎಲ್ಲೋ ಡೈರೆಕ್ಟ್ ನಿಂತ್ಕೊಂಡು ವಿಡಿಯೋ ಮಾಡ್ಬಿಟ್ಟವನೇ ಅಲ್ವಾ ವಿಡಿಯೋ ಹಾಕ್ತಾ ಇದ್ದೀನಿ ಅಂತೆ. ಲೇ ಯಾರೋ ಹಾಕಿರೋ ವಿಡಿಯೋನ ಕದ್ದಿ ದೇಪಿ ನೀನ್ ಹಾಕ್ತಾ ಇದೀಯಾ. ಐ ಮೀನ್ ನಾನು ಎಲ್ಲ ವಿಡಿಯೋಗಳನ್ನ ಹಂಗೆ ಹಾಕ್ತಾ ಇರೋದು ಒಪ್ಕೊಂತೀನಿ. ಇವನೇ ವಿಡಿಯೋ ಮಾಡೋ ರೇಂಜಿಗೆ ಜಾಸ್ತಿ ಪುಂಗ್ಬೇಡ ಮರಿ. ಆಗಿದೆ. ಆ ವಿಡಿಯೋನು ಹಾಕ್ತೀನಿ ನೋಡಿ ಬೇಕಾದ್ರೆ. ನೀವು ಹೆಂಗ್ ಬಂದಿದ್ದೀರೋ ಹಂಗೆ ಹೋಗ್ಬಿಡಿ. ನಿಜ ಲೇ ಏನೋ ಹೇಳ್ತಾ ಇದೀಯಾ? ಏಲಿಯನ್ಸ್ ಎಲ್ಲೋ ಫೋನ್ ಯೂಸ್ ಮಾಡ್ತವೆ. ಏಲಿಯನ್ಸ್ ಫೋನ್ ಯೂಸ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಿನ್ನ ವಿಡಿಯೋ ನೋಡ್ತಾವೆ. ಏನವರು ನಿಮ್ಮಪ್ಪ ಅಲ್ವಾ? ನಿಂದು ಒಂದು ಜನ್ಮ. ನಿಮ್ಮಿಂದ ನಮ್ಗೇನು ಬೇಕಾಗಿಲ್ಲ, ನಮ್ಮಿಂದ ನಿಮ್ಗೇನು ಬೇಕಾಗಿಲ್ಲ, ಅಷ್ಟೇ ಅಲ್ವಾ? ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಜೈ ಶ್ರೀರಾಮ್. ವಿಡಿಯೋ ಶೇರ್ ಮಾಡಿವಂತಣ, ಅದಕ್ಕಿಂತ ಅದ್ರಲ್ಲಿ ಏನು ತೊಂದರೆ ಇಲ್ಲ. ಅದನ್ನೇನು ಆಮೇಕಿಂತ ಶೇರ್ ಮಾಡ್ಕೊಬೋದು. ಅಲ್ಲ ಅವ್ರೇನು ನಿಮ್ಮ ಅಪ್ಪನೇ ನಿಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳ ನಿಮ್ಮ ಏಲಿಯನ್ಸು. ಅವರಿಂದ ನಿಮಗೇನು ಬೇಕಿಲ್ವಂತೆ, ನಿಂದ ಅವ್ರಿಗೇನು ಬೇಕಿಲ್ವಂತೆ. ಒಂದು ಕೆಲಸ ಮಾಡೋಣ, ಅವ್ರೇನು ಸಿಕ್ಕೋರು ಅವ್ರ ಬಿಗ್ಗೆ ಗುಂಡ್ಬಿಡಿ ಅವ್ರ ಜೊತೆಗಿರೋ ಐಟಮ್ಗಳನ್ನ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಏಲಿಯನ್ಸ್ ಇನ್ನು ಭೂಮಿ ಮ್ಯಾಗ ಬಂದಿಲ್ಲ ಅಂತ ಹೇಳಿ ಇನ್ನೂ ಕ್ಲಾರಿಫೈ ಆಗಿಲ್ಲ. ಅದಕ್ಕಿಂತ ಮುಂಚೆ UK ಬಂದೈತಿ ಅಂತ ಕೆಲವ್ರು ಹೇಳ್ತವ್ರೆ, ಕೆಲವ್ರು ಇಲ್ಲ ಅಂತ ಹೇಳ್ತವ್ರೆ. ಹಂಗಾಗಿ ಸರಿಯಾಗಿ ಯಾವುದು ಮಾಹಿತಿ ಇಲ್ಲ. ಆಮೇಲೆ ಡೇಟ್ ಹಾಕ್ತಾರೆ. ಕೆಲವರು ಜನವರಿ 3ನೇ ತಾರೀಕು ಬಂದೈತಿ ಅಂತ, ಒಬ್ಬರು ಜನವರಿ 5ನೇ ತಾರೀಕು ಬಂದೈತಿ ಅಂತೇಳಿ ಇನ್ನೊಬ್ಬರು ಇನ್ಸ್ಟಾಗ್ರಾಮಲ್ಲಿ. ಇವರೇ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ಏಕೆಂದರೆ ಸಂಕ್ರಾಂತಿ ಹಬ್ಬ ಹಿಂದೆ ಮುಂದೆ ಅವ್ರು ಬರುತ್ತೆ ಅಂತ, ಏಲಿಯನ್ಸ್ ಬರ್ತೀವಿ ಅಂತೇಳಿ ಎಲ್ಲರ ಮನೆಗೂ ಅನೌನ್ಸ್ಮೆಂಟ್ ಮಾಡೋರು. ಮೋಸ್ಟ್ಲಿ ಎಲ್ಲೋ ಅಪರೂಪಕ್ಕೆ ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ ತಿನ್ಕೊಂಡು ಹೋಗೋಣ ಅಂತ ಬಂದವೆ. ಅಷ್ಟೊತ್ತಿಗೆ ಇವು ಎಲ್ಲ ನಿಗಿಸವಿ. ಇನ್ನು ನಮ್ಮ ಭೂಮಿ ಮೇಲೆ ಅಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಏಲಿಯನ್ಸ್ ಅವೆ. ಅದ್ರಲ್ಲಿ ಕೆಲವು ಅವೇ ಅವ್ರ ಹೆಸರು ಹೇಳ್ತೀನಿ. ಒಂದು ರೇಷ್ಮಾ ಆಂಟಿ, ಇನ್ನೊಂದು ಕ್ರೇಜಿ ವೆಂಕಿ, ಇನ್ನೊಂದು ದೀಪಕ್ ಗೌಡ, ಇನ್ನೊಬ್ರು ಯಾರಪ್ಪ, ಇನ್ನೂ ಕೆಲವ್ರು ಅವ್ರೆ. ಆಮೇಲೆ ಮೇಯ್ನ್ ಸೋನುಗೌಡ, ಶಿಲ್ಪಗೌಡ, ಇವರಿಬ್ಬರು. ಇಷ್ಟು ಏಲಿಯನ್ಸೇ ಇನ್ನು ಭೂಮಿ ಮೇಲೆ ಬದುಕಕ್ಕೆ ಬಿಟ್ಟಿದ್ದೀವಿ ಅಂದಮೇಲೆ ಇವ್ಯಾವೋ ಅಪರೂಪಕ್ಕೆ ಅಮಾವಾಸ್ಯೆಗೆ ಒಂದಿನ ಸಂಕ್ರಾಂತಿಗೆ ಬಂದು ಹೋಗ್ತಾವೆ. ಅವಕ್ಕೆ ಸುಮ್ಮನೆ ತೊಂದರೆ ಕೊಡೋದು ನಮ್ಮ ಪ್ರಕಾರ ಒಳ್ಳೇದಲ್ಲ ಅಂತ ಅನ್ಸೋದು. ಬಟ್ ಈಗ ಅನ್ಸಿದ್ರು ಏನೂ ಪ್ರಯೋಜನ ಇಲ್ಲ. ಆ ವಾಲೆ ಶಿವಂಪಾದ ಸೇರ್ಕೊಂಡ್ಬಿಟ್ಟವೆ.